ಎಲ್ಲಿ ಹೊಡಕ್ರಿ ಇವತ್ತ ನಿಮ್ಮನ್ನ ಯಾರನ್ನು ಬಿಡುದಿಲ್ಲ, ಯಾರನ್ನು ಬಿಡದೆ ಇಲ್ಲ. ಅವನವನ 300 ಹೊಡಿತೀನಿ 300 ಹೊಡಿತೀನಿ ಅಂತ ಟಿಕೆಟ್ ಆಸೆ ಹುಟ್ಟಿಸಿ 300 ಏನು ಗಂಟೆ ಹೊಡಿತೀರಿ. ನೆಟ್ಟಾಗ 100 ಹೊಡ್ಯಾಕ್ತೀನಿ ಕೇಳಕತ್ತಿರ. ಅವನವನು 200ನೇ ಕಿಸಾನದ ಒಂದು 80 ರನ್, ಅವನವನು ಕ್ಲಾಸ್ ಅನ್ನೋದು ಒಂದು 30 ರನ್ ತೆಗೆದಿರಪ್ಪ ಅಂದ್ರೆ ಮುಗಿತು. ನಿಮ್ಮನ್ನ ಇಬ್ಬರನ್ನು ಬಿಡಂಗಿಲ್ಲ ಲೇ. ಅವನವನು ಆಸೆ ಹುಟ್ಟಿಸ್ಕೇಟ ಮೋಸ ಮಾಡ್ತಾರೆ. ಮೋಸ ಬಿಡುದಿಲ್ಲ. ಅವನವನು ನಿಮಗೆ ಸಮೋಸ ಮಾಡಿ ಕೇಟ ಬೇರೆ ಪಾರ್ಸಲ್ ಮಾಡ್ತೀನಿ ಆಗಿದ್ದಲ್ಲಿ. ಯಾರ ಅಣ್ಣಾರ ಕಾಪಾಡ್ರಿ, ಅಣ್ಣಾರ ಕೊಯ್ಲಿ ಅಣ್ಣಾರ ಪ್ಲೀಸ್, ಯಾರ ಇದ್ರೆ ಕಾಪಾಡ್ರಿ. ಒತ್ತ ಕಾವ್ಯ ಅಂಟಿ ಅವನವನು ಗಂಡು ತೊಗೊಂಡು ಬೆನ್ನ ಹಚ್ಚಾಳ. ಅವನವನು ಸೂಟ್ ಗೀಟ್ ಮಾಡ್ಯಾಡ್ರಿಪ್ಪ, ಮೊದಲ ಪಾಗಲ್ ಆದಂಗೆ ಆಗಿಬಿಟ್ಟಾಳ. ಅವನವನು 300 ಹೊಡಿತೀವಿ ಅಂತ ಕೇಟ ಆಸೆ ಹುಟ್ಟಿಸ್ಕೇಟ ಅವನವನು ಹೊಡ್ಲಾರ್ದ ಬಿಟ್ಟಿವಿ. ಅವನವನು ಫಸ್ಟ್ನೇ ಮ್ಯಾಚಿಗೆ ಗಂಡ ತೊಗೊಂಡು ಬೆನ್ನ ಹತ್ತಿ ಬಿಟ್ಟಾಳ. ಅವನವನು ಹೇಳ್ರಿ ಅಣ್ಣಾರ ಹೇಳ್ರಿ. ಅವನವನು ರೀ ಮೇಡಮರ ಈಗ ಒಂದು ಮ್ಯಾಚ್ ಆಗೈತ್ರಿಪ್ಪ, ಒಂದು ಮ್ಯಾಚ್. ಅವನವನ ಇನ್ನ 14 ಮ್ಯಾಚ್ ಬಾಕಿ ಅದಾವ್ರಿಪ್ಪ. ಅವನವನ ಒಮ್ಮಲಿಗೆ ರಾಂಗ್ ಆಗಬೇಡ್ರಿಪ್ಪ. ಅವನವನು ಯಾವ್ದಾರ ಟೀಮ್ ಮೇಲೆ ಹೊಡಿತೀವತ್ತ ಅವನವನ. ಯವ್ವ ಯಾಕ ನಂದೇನು ತಪ್ಪಿಲ್ಲ ಬಿಡ ಯವ್ವ, ನಂದೇನು ತಪ್ಪಿಲ್ಲ ಬಿಡ. ಅವನವನು ನಂದೇನು ತಪ್ಪೇ ಇಲ್ಲ, ತಪ್ಪಿರೋದಲ್ಲ ಈ ಅಭಿಷೇಕ ಮಂಗ್ಯಾನ ಮಗ. ಅವನವನು ಮಾಡಲಿಕ್ಕೆ ಅವನಿಗೆ ಕ್ವಶನ್ ಕೇಳಿದ್ರೆ ಅವ ಆನ್ಸರ್ ಹೊಡಿ ಮಾಡ್ಬೇಕಿಲ್ಲ. ನನ್ನನ್ನು ಸಿಗಿಸ್ಕೇಟಿಟ್ಬಿಟ್ಟಾನ. RCB ಬಿದ್ದವ್ರು ಎಲ್ಲಾರು ಅವನವನು ನನ್ನ ಬ್ಯಾಲಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು. ಅವನವನು ನಾ ಏನು ಮಾಡಲಿ ಅವನವನು ಔಟ್ ಆಗಿಬಿಟ್ಟೆ. ಅವ್ವ ನಂದೇನು ತಪ್ಪಿಲ್ಲ, ತಪ್ಪೇನಿದ್ರು ಈ ನನ್ನ ಮಗ ಅಭಿಷೇಕ್ ಅಂತ ಅವನವನು ಮೊದಲು ಈ ನನ್ನ ಮಗನ ಹೊಡಿ. ಅವನವನು ಮಂಗ್ಯನ ಮಗ ಮಜಾಕ್ ಎಲ್ಲಿ ಮಾಡಬೇಕು ಸೀರಿಯಸ್ ಎಲ್ಲಿ ಮಾಡಬೇಕು ಗೊತ್ತಿಲ್ಲ ಈ ನನ್ನ ಮಗನಿಗೆ. ಹಡಿ ಅವನಿಗಾಗಿದ್ದಾನೆ. ಅಯ್ಯಯ್ಯೋ ಯಾಕೆ ಅವನವನು ಸಡನ್ ಆಗಿ ಸ್ಕ್ರಿಪ್ಟ್ ಚೇಂಜ್ ಮಾಡ್ಲಿಕ್ಕತ್ತಲ್ಲ. ಅವನವನು ನಾ ಹೇಳಿದ್ರೆ ಏನಾತ ಅವನವನು ನಿನಗೆ ರನ್ ಹೊಡ್ಯಾಕ ಬರ್ತತ್ತಲ್ಲ. ಲಾಸ್ಟ್ ಸೀಸನ್ ಹೆಂಗ್ ಹೊಡೆದಿದ್ದೆ. ಅವನವನು ಟ್ರಾವಿಸ್ ಹೆಡ್ ಅಂದ್ರೆ ಒಂದು ರೇಂಜಿನಿಗೆ ಹವಾ ಕ್ರಿಯೇಟ್ ಮಾಡಿದ್ದೀನಿ. ಸುಮ್ ಕುಂದರ ಅವನವನು T20 ನಂಬರ್ 1 ಬ್ಯಾಟ್ರ. ನೀನ ಗಂಟೆ ರನ್ ಹೊಡ್ಯಾಕಾಗಿಲ್ಲ. ಅವನವನು ನಾ ಎಲ್ಲೇ ರನ್ ಹೊಡಿಲಿ ಸುಮ್ ಕುಂದರ ಅವನವನು. ಮೇಡಮರ A to Z ಎಲ್ಲ ತಪ್ಪಿರೋದು ಈ ನನ್ನ ಮಗಂದ. ನನ್ನ ಮೇಲೆ ಪ್ಲಾನ್ ಮಾಡಿದ್ದು ಈ ನನ್ನ ಮಗನ, ನನ್ನ ಔಟ್ ಮಾಡಿದ್ದು ಈ ನನ್ನ ಮಗನ. ಅವನವನು ಆಗಿದ್ದಾನೆ. ಹೇಳ್ತೀನಿ ಕೇಳ್ರಿ, ಫಸ್ಟ್ ಇವನಿಗೆ ಹೇಳ್ರಿ. ಸುಮ್ ಕುಂತರ ಅವನವನು. ಇಬ್ಬರು ಸೇರಿ ಒಂದಿಟ್ಟು ರನ್ ಹೊಡೆದಿದ್ರಪ್ಪ ಅಂದ್ರೆ ಈ ಹಣೆ ಬರ ಬರ್ತಿದ್ದಿಲ್ಲ. ಅವನು ಬ್ಯಾಟಿಂಗ್ ಪಿಚ್ನಾಗ ರನ್ ಹೊಡ್ಲಿಕ್ಕಂದ್ರೆ ಅಂಥವ್ರು ನೀವು. ಅವನವನು ನಂಬರ್ 1 ಬ್ಯಾಟರ್. ಅವನವನು ತಿಂಡಿ ಪ್ಲೇಯರ್ ಅಂತ. ಅವನವನು ಕಾಸ್ಬಾರಿ ತೊಗೊಂಡು ಹೊಡಿಬೇಕು. ನಿಮ್ಗೆ ಹಂಗೆ ಹೊಡೆಯಂಗಿಲ್ಲ. ಸುಮ್ ಕುದರಿ ನಾ ಎಲ್ಲ ಹೇಳ್ತೀನಿ. ಮೇಡಮರ ಒಂದು ಮ್ಯಾಚ್ ಆ ಕಡೆ ಆಗೋದ್ರಿ. ಅವನವನು ಫಸ್ಟ್ನೇ ಮ್ಯಾಚಿಗೆ ಹಿಂಗೆ ಪೋಲಂದ್ ಗನ್ ಹಿಡ್ಕೊಂಬಂದ್ರೆ ಏನು ಮಾಡೋನು ಅವನವನು. ಪ್ಲೀಸ್ ರೀ ಮೇಡಮರ ಪ್ಲೀಸ್ ಗನ್ನ ಕೆಳಗೆ ಇಳಿಸ್ರಿ ಅವನವನು ಪ್ಲೀಸ್. ಜಾಸ್ತಿ ಏನ್ರ ಮಾತಾಡೋದಕ್ಕಪ್ಪ ಸೀದಾ ಕಾಲು ಬಿದ್ದು ಬಿಡ್ತೀನಿ, ಬಿಟ್ಬಿಡ್ರಿ ಮೇಡಮರ. ಅವನವನು ಪ್ಲೀಸ್ ರೀಪ್ಪ ಪ್ಲೀಸ್. ಅವನವನು ಕಾಲು ಬಿದ್ದು ಬಿಡ್ತೀನಿ, ಬಿಟ್ಬಿಡ್ರಿ. ಅವನವನು ಕ್ಯಾಪ್ಟನ್ಶಿಪ್ ತಪ್ಪಾಗಿ ತೊಗೊಂಡ್ಬಿಟ್ಟೇನೆ. ಅವನವನು ಬೇರೆದವ್ರಿಗೆ ಕೊಡ್ರಿ. ಅವನವನು ಟೆನ್ಷನ್ ಇಲ್ಲ ನನಗೇನಾಗಿದ್ದಲ್ಲಿ. ಪ್ಲೀಸ್ ರೀಪ್ಪ ಕಾಲಿಗೆ ಬಿದ್ದು ಬಿಡ್ತೀನಿ, ಗಾನ ಕೆಳಗೆ ಇಳಿಸ್ರಿಪ್ಪ. ಭಾಳ ಕೆಟ್ಟ ಅಂಜಿಕೆ ಬರಾಕತ್ತ. ಅವನವನು ಕಾಲೆಲ್ಲ ಶೇಕ್ ಅಪ್ದುಲ್ಲಾಗತ್ತೆ, ನಡಗ್ಲಿಕ್ಕತ್ತಾವ. ಪ್ಲೀಸ್ ರೀಪ್ಪ ಪ್ಲೀಸ್. ಅವನವನು ಮಂಗ್ಯನ ಮಕ್ಕಳು ಅವರೆಲ್ಲ ಓಡಿ ಹೊಂಟ್ರ, ನಾವೊಬ್ಬನ ಇಲ್ಲೇ ನಿಂತೀನಿ. ಪ್ಲೀಸ್ ಬಿಡ್ರಿ. ಅಯ್ಯಯ್ಯೋ ಕಾಳ ಅಂತೆ ಬಿಡ ಪಾಪ ಬಿಡ. ಅವನು ಹೋದ ಕಡೆ ಬದಕ್ಲೆ ಒಂದು ಮ್ಯಾಚ್ ಆ ಕಡೆ ಆಗುವ ಅವನವನು. ಇಂಥ ಸಿಲ್ಲಿ ರೀಸನ್ಗೆಲ್ಲ ಗನ್ ಹಿಡ್ಕೊಂಬಂದು ಬಿಟ್ಟಲ್ಲ ಅವನವನು. ಇನ್ನ 14 ಮ್ಯಾಚ್ ಅದಾವ. ಅವನು ಗೆಲ್ತಾರ ಮುಂದೆ ಯಾವ್ದಾರ ಮ್ಯಾಚ್ ಗೆದ್ದು ಬಿಡ್ತಾರ. ಗನ್ ಕೇಳಿಸ ಕೊಯ್ಲಿ ಅಣ್ಣ, ನನಗೆ ಸೋತಿದ್ದು ಬೇಜಾರಿಲ್ಲ. ಕಾಂಪಿಟೇಷನ್ ಕೊಡ್ಲಾರ್ದಂಗೆ ಸೋತ ಬಿಟ್ರಲ್ಲ, ಅದಕ್ಕೆ ಪೂರ್ ಹೊತ್ತು ಹೊಡೆದೈತ. ಅವನವನು ಇಲ್ಲಿ 100 ರೂಪಾಯಿ ಕೋಟಿ ಸೋತೀನಿ ನನ್ನ ಮಕ್ಕಳಿಗೆ. ಅವನವನು ಕಾಂಪಿಟೇಷನ್ ಕೊಡ್ಲಾರ್ದ ಸೋತ್ರೆ ಅದು ಅಂತ ನನಗೆ 300 ಹೊಡಿತೀನಿ ಅಂತ ಆಸೆ ಹುಟ್ಟಿಸಿದ್ರ. ಅದು ಮಾತ್ರ ಒಳ ಹುಂಚಂತು ಆದಂಗೆ ಆಯ್ತು. ಅವನವನು ಫಸ್ಟ್ನೇ ಸೀಸನ್ ಏನ್ರ ಹೊಡೆದು ಹೋಗ್ತಿತ್ತು. ಅವಾಗ ಅವನವನು ಪೂರ್ತಿ ಸನೆ ತಂದು ಕೆಟ್ಟ. ಅವನವನು ಭಾಳ ಆಸೆ ಹುಟ್ಟಿಸ್ಕೆಟ್ಟ. ಅವನವನು ಅಮ್ಮಳಿಗೆ ಸೀದಾ ಒಳಗೆ ದುಗ್ಗಿಸ್ಬಿಟ್ರು ಅನ್ನ.